ನಮಸ್ಕಾರ ರೈತ ಬಾಂಧವರೇ, ಇವತ್ತು ಚಿನ್ನಂಬಳ್ಳಿ ಮಹೇಶ್ ಅವರ ಹಿಪ್ನೇರಳೆ ತೋಟದಲ್ಲಿ ನಾವು ಅವ್ರನ್ನ ಮಾತಾಡ್ಸಕ್ ಬಂದಿದೀವಿ. ಅವರು ಈ ಕೃಷಿ ಬಗ್ಗೆ ಅವರ ಅನುಭವಗಳನ್ನ ಹಂಚ್ಕೊಳ್ತಾರೆ. ಮಹೇಶ್, ನಿಮ್ಮ ಅನುಭವಗಳನ್ನ ಹಂಚ್ಕೊಡಿ ಮಹೇಶ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಹೇಶ್, ಚಿನ್ನಂಬಳ್ಳಿ, ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟಿಕ್ಕು. ನಾವು 14 ವರ್ಷದಿಂದ ರೇಷ್ಮೆ ಮಾಡ್ತಾ ಇದ್ವಿ. ಈಗ ನಾವು 3 ಎಕರೆ, ಒಟ್ಟು 2.25 ಎಕರೆ 3 ಎಕರೆ ಕಡ್ಡಿ ಇದೆ. ಮತ್ತೆ ಹಳೆ ರೇಷ್ಮೆ ಮನೆ ಚಿಕ್ಕದಾಗಿದ್ದನ್ನ ದೊಡ್ಡದು ಮಾಡ್ದು, ಪುನಃ ಇನ್ನೊಂದು ರೇಷ್ಮೆ ಮನೆ ಮಾಡಿದೀವಿ. ಈಗ ಬ್ಯಾಚ್ 300 ಮೊಟ್ಟೆ ಮಾಡ್ತಾ ಇದೀವಿ. ಮಹೇಶ್, ಇವಾಗ ತೋಟನ ಯಾವ ಅಂತರದಲ್ಲಿ ನೀವು ಗಿಡ ನಾಟಿ ಮಾಡಿದೀರಾ? ನಾವು ಮೇಡಮ್ ಒಟ್ಟು 3 ಪ್ಲಾಟ್ ಇದೆ ಮೇಡಮ್. 3-4 ಪ್ಲಾಟ್ 3-4 ತರ ಮಾಡ್ಕೊಂಡಿದೀವಿ. 8-5 ಮುಕ್ಕಾಲು ಎಕರೆ ಮಾಡಿದೀವಿ. 8-4 ಮುಕ್ಕಾಲು ಎಕರೆ ಮಾಡಿದೀವಿ. ಇನ್ನೊಂದು 6-6-6-4 ಆ ತರವಾಗಿ 4 ಭಾಗ ಮಾಡಿದೀವಿ. 3 ಎಕರೆಗೂ ಯಾವ ತಳಿ? ಎಲ್ಲ ವಿವನೆ ಮೇಡಮ್, ನಮ್ದು ವಿವನೆ, ಬೇರೆ ಯಾವ್ದು ಮಾಡಕ್ ಹೋಗಿಲ್ಲ, ವಿವನೆ. ಈಗ ಶೆಡ್ ನಲ್ಲಿ ಮೇಯಿಸ್ತಾ ಇದೀರಲ್ಲ, ಅದ್ರ ಅನುಭವ ಹೇಗಿದೆ ನಿಮ್ಗೆ? ಶೆಡ್ ಅಲ್ಲಿ ನಾವು ಈಗ ಬೇರೆಯವರೆಲ್ಲ ಹೈಟೆಕ್ ಆಗಿ ಮಾಡ್ಕೊಂಡು ಹೋಗಾರೆ, ಅವ್ರಿಗಿಂತ ನಾವು ಗುಣಮಟ್ಟವಾದ ಗುಡ್ನ ಬೆಳ್ಕೊಂಡು ಹೋಗ್ತಾ ಇದೀವಿ. ಮೇಲ್ಗಡೆ ಈಗ ನಮ್ದು 50 ಅಡಿ ಉದ್ದ 20 ಅಡಿ ಆಗಲ್ಲ ಒಂದು ಶೆಡ್ ಮಾಡಿದೀವಿ. ಅದನ್ನ ಸಿಂಹಾರ ಮಾಡಿದ್ನ ಡೆವಲಪ್ ಮಾಡಿ ಮಾಡ್ಕೊಂಡಿದೀವಿ. ಅಲ್ಲಿ ಒಂದು 160 ಮೊಟ್ಟೆ ಇಡ್ತೀವಿ. ಹೊಸದಾಗಿ ಒಂದ್ ಮಾಡಿದೀವಿ, ಅದು 30 ಅಡಿ ಉದ್ದ 20 ಅಡಿ ಆಗಲ್ಲ. ಅದಕ್ಕೆ ಒಂದ್ 120-130 ಇಡ್ತೀವಿ. ಒಟ್ಟು 300 ಮರಿ ಇಡ್ತಾ ಇದೀವಿ. ಇವಾಗ ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ? 11ರಿಂದ 12 ಮೇಡಮ್. ರೇಟು ಮೇಡಮ್ 480-500, ಇವಾಗ ಜಾಸ್ತಿ ಇದೆ ರೇಟು. 750 ರೂಪಾಯಿವರೆಗೂ ಹೋಗಿದೆ ಇವತ್ತು. ಈಗ ಒಂದ್ ತಿಂಗಳಿಗೆ ನೀವು ಎಷ್ಟು ನಿಮ್ ಖರ್ಚು ಕಳೆದು ಎಷ್ಟು ಸಂಪಾದನೆ ಆಗ್ಬೋದು? ನಮ್ಗೆ ಹಾಗೆ ಆದ್ರೂ ನಾವು 4 ಜನ ಮನೆಯವರೆಲ್ಲ ಕೆಲಸ ಮಾಡೋದ್ರಿಂದ ಒಬ್ರು ಸಂಬಳದಲ್ಲಿ ಬರೋಷ್ಟು ನಮ್ಗೆ ಬರ್ತಾ ಇದೆ ಮೇಡಮ್. ತೃಪ್ತಿ ಇದೆ. ನಾವು ಅದರಲ್ಲಿ ಜೀವನ ಮಾಡ್ಕೊಂಡು ಬಂದಿದೀವಿ. ಬೇರೆ ರಂಗಲ್ಲಿ ಕೆಲಸ ಮಾಡೋಕ್ಕಿಂತ ಇದ್ರಲ್ಲಿ ನೆಮ್ಮದಿ ಇದೀವಿ. ಮತ್ತೆ ನಾವು ಸೈಕಲ್ ಅಲ್ಲಿ ತಿರುಗಾಡ್ತಿದವರು. ಈಗ ಸ್ಕೂಟರ್ ತಕೊಂಡಿದೀವಿ, ಕಾರ್ ತಕೊಂಡಿದೀವಿ. ಒಂದ್ 45 ಲಕ್ಷ ಖರ್ಚು ಮಾಡ್ಬಿಟ್ಟು ಮನೆ ಮಾಡಿದೀವಿ. ರೇಷ್ಮೆ ನಮ್ಗೆ ತಿಂಗಳಿಗೆ ಯಾವ್ದು 24 ಚಿಂತಲ್ಲಿ ಯಾವ್ದು ನಮ್ಗೆ ದುಡ್ಡು ಬರಲ್ಲ. ಇದ್ರಲ್ಲಿ ಮಾಡಿದವರು ಯಾರು ಏನು ಮಾಡಕ್ಕೂ ಆಗಲ್ಲ. ರೇಷ್ಮೆನೆ ನಮ್ಗೆ ಉಸಿರು. ಯಾಕಂದ್ರೆ ನಾವು 14 ವರ್ಷ ಸರ್ವಿಸ್ ನಿಂದ ನಾವು ರೇಷ್ಮೆ, ಈಗ ನಮ್ಗೆ ಹೆಂಗೆ ಅಂದ್ರೆ ಬೇರೆಯವ್ರದ್ದು ಹೆಂಗೆ ಅಂತ ಗೊತ್ತಿಲ್ಲ. ರೇಷ್ಮೆ ನಮ್ಗೆ ಟರ್ನ್ ಓವರ್ಗೆ ಬೇಕಾದಷ್ಟು ಕೆಲಸ ನಡೀತಾ ಇದೆ. ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ನಾವು ಗೂಡು ಬೆಳೆದ್ರೆ ಮನೆಗೆ, ನಮ್ಗೆ ಗೊಬ್ಬರ ತರಕ್ಕೆ, ಇನ್ನೊಂದು ಬಾಳ ಹಾಕಕ್ಕೆ, ಮತ್ತೆ ನಾವು ಕುರಿ ಹಾಕಿದಕ್ಕೆ, ತಿಂಡಿಗೆ ಎಲ್ಲಕ್ಕೂ ನಾವು ರೇಷ್ಮೆಲಿ ತೆಗೆದು ನಾವು ಮಾಡಿ ಬಂದಂತ ದುಡ್ಡನ್ನ ಒಂದು ವ್ಯವಹಾರಕ್ಕೆ ನಾವು ಇಟ್ಕೋಬಹುದು. ಅದರಿಂದ ನಾವು ರೇಷ್ಮೆ ಮಾಡಿಲ್ಲ ಅಂದ್ರೆ ಇವತ್ತು ಈ ತರವಾಗಿ ನಾವು ಬದುಕಕ್ಕೆ ಆಯ್ತಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲಾಖೆಯಿಂದ ಮೊದ್ಲಿಂದ ಇಲ್ಲಿವರೆಗೂ ಕೂಡ ನಮ್ಗೆ ಎಲ್ಲಾ ಸವಲತ್ತುಗಳು, ಎಲ್ಲಾ ಪ್ರತಿಯೊಂದು ನಮ್ಗೆ ಸರ್ಕಾರ ರೇಷ್ಮೆ ಇಲಾಖೆಯಿಂದ ಕೊಟ್ರು. ಇವಾಗ ನಿಮ್ಮ ಹತ್ರ ಆಲ್ರೆಡಿ ಬೆಳೆ ಇದೆ. ಶೆಡ್ಡಲ್ಲಿ ನಿಮ್ಮ ಬೆಳೆನೂ ಕೂಡ ಒಂದ್ಸಲ ನೋಡೋಣ ಬನ್ನಿ. ಬನ್ನಿ ಮೇಡಮ್. ಇದು ಹಳೆ ಶೆಡ್ ಮೇಡಮ್, ನಮ್ದು 30-20 ಇತ್ತು. ನಾವು ಹಂತವಾಗಿ 30-50 ಮಾಡ್ಕೊಂಡಿದೀವಿ. ಪೂರ್ತಿ ಕೆಳಗಡೆ ಎಲ್ಲ ತೊಪ್ಪನೆಲ್ಲ ಇತ್ತು. ಮತ್ತೆ ಗೋಡೆ ಇರ್ಲಿಲ್ಲ ಮೊದ್ಲು, ಮಟಲ ಸ್ಟೋಕ್ ಕಟ್ಕೊಂಡಿದ್ನು. ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಸುತ್ತ ಗೋಡ ಮಾಡಿ ಕೆಳಗೆಲ್ಲ ನೆಲ ಹಾಕೊಂಡು ಮಾಡ್ಕೊಂಡಿದೀವಿ. ಇದು ತುಂಬಾ, ಇದು ಇವಾಗ ಹೊಸ ಮಾಡಿರೋದು. ಈಗ ಆದ್ರೆ ಮೂರನೇ ಬ್ಯಾಚ್. 3 ತಿಂಗಳಿಂದ 4 ತಿಂಗಳು ಆಗುತ್ತೆ. ಈಗ ಹಣ್ಣಾಗಿದೆ, ಗೂಡ್ ಚಂದ್ರಕ್ಕೆ ಹಾಕಿದೀವಿ. ಬೆಳೆ ತುಂಬಾ ಚೆನ್ನಾಗಿದೆ. ಮೊದ್ಲು 300 ಮೇಯಿಸಿದ್ನು, ಸ್ವಲ್ಪ 20 ಕಡಿಮೆ ಮಾಡಿದ್ವಿ. ಈ ಸತಿ ಇರ್ಲಿ ಪೇಸಿಂಗ್ ಕೊಡ ಬಂದ್ಬಿಟ್ಟು ಅದು 160 ಮೊಟ್ಟೆ ಇಟ್ಟಿದೀವಿ. ಅಲ್ಲಿಗೆ ಈಗ 120 ಮೊಟ್ಟೆ ಇಟ್ಟಿದೀವಿ. ಚೆನ್ನಾಗಿದೆ. ಈಗ ನಾಳೆ ಎಲ್ಲ ಎತ್ತೀವಿ. ಗೂಡು ನೋಡಿ ಈ ತರ ಬಂದಿದೆ. ಗೂಡು ಚೆನ್ನಾಗಿದೆ. ಬೆಳೆ ಹಿಂಗ್ ಕುರಿನೂ ಸಾಕಾಣಿಕೆ ಮಾಡ್ತೀರಾ ಮಹೇಶ್ ನೀವು? ಮೇಡಮ್ ಕುರಿನೂ ಸಾಕಾಣಿಕೆ ಮಾಡ್ತಾನೆ. ಇನ್ನೇ ನಮ್ಗೆ ಚಿಕ್ಕಮ್ಮಿ 12 ವರ್ಷದಿಂದ ಇವ್ನು ಮಾಡ್ತಾ ಇದೀವಿ. ಮೊದ್ಲು ಈಗ ಗೆಡ್ಡೆ ನಮ್ಗೆ 40 ರಕ್ಕ 50 ರಕ್ಕ ಬಂದ್ಬಿಡ್ತವೆ ಗೆಡ್ಡೆಲಿ. ಅದ್ರಲ್ಲಿ ಒಂದ್ 15-20 ಬಿಟ್ಕೊಂಡು ಈಜಿ ಈ ತರ ಕುರಿಗಳಿಗೆ ಹಾಕತ್ತೀವಿ. ಹಾಕತ್ತೀವಿ. ಒಳಗಡೆ ಬರೋಂತ ಸೆಟ್ಟೆಗಳು ಇನ್ನೊಂದವ್ರೆಲ್ಲ ಕಿತ್ತಿ ನಾವು ಈ ತರ ಸೈಡ್ ಇದಾಗಿ ಮಾಡ್ಕತೀವಿ. ಕುರಿ ಜೊತೆಗೆ ರೇಷ್ಮೆದು ವೇಸ್ಟ್ ಎಲ್ಲ ಬರುತ್ತಲ್ಲ, ಅದನ್ನ ಉಪಯೋಗಿಸ್ಕೊಂಡು ಹಸುನು ಇದೆ ಮೇಡಮ್. ಹಸುನು ಇದೆ. ಹಸುಗಳು ಬಿಟ್ಟು ಮೇಯಿಸ್ತೀವಿ. ಅದ್ರಲ್ಲೂ ಬರೋ ವೇಸ್ಟೇಜ್ ಗಳನ್ನೆಲ್ಲ ಇದು ಮಾಡ್ಕತೀವಿ. ಮೇನ್ ಆಗಿ ಕುರಿನೇ ಜಾಸ್ತಿ ನಮ್ಗೆ ಇದ್ರಲ್ಲಿ ಆದಾಯನೂ ಜಾಸ್ತಿ ಬರುತ್ತೆ. ವರ್ಷಕ್ಕೆ ಒಂದ್ 3.5-4 ಲಕ್ಷ ರೂಪಾಯಿ ಆದಾಯ ಇದೆ. ಟಗರು, ಬಂಡು ಟಗರು. ನಿಮ್ಗೆ ಈ ಗೆಡ್ಡೆ ಸೊಪ್ಪು ಕೂಡ ವೇಸ್ಟ್ ಏನಿಲ್ಲ. ಗೆಡ್ಡೆ ಸೊಪ್ಪು ಕೂಡ ಒಳ್ಳೆ ಗ್ರೋತ್ ಆಗಿ ಬರ್ತದೆ ಮರಿಗಳು. ಸರಿ, ಇದು ನಮ್ಮ ಮಹೇಶ್ ಅವರ ಮನೆ ಮತ್ತು ಅವರ ಕುಟುಂಬ. ಆ ಕುಟುಂಬಕ್ಕೆ ರೇಷ್ಮೆ ಇದಾಗಿ ನಾವು ಕೂಡ ಸೇರ್ಕೊಂತ ಇದೀವಿ. ನೋಡಿ, ನಾವು ರೇಷ್ಮೆಲೆ ಎಲ್ಲ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಯ್ತಾ ಇದೀವಿ ಮನೆಯವರೆಲ್ಲ. ಈಗ ಒಬ್ಬರೇ ಏನು ಮಾಡಕ್ ಆಗಲ್ಲ. ಮನೆಯವರೆಲ್ಲ ಸೇರ್ಕೊಂಡು ರೇಷ್ಮೆ ಮಾಡ್ಬೇಕು. ನಮ್ ತಂದೆ ತಾಯಿ, ನಮ್ಮ ಅಣ್ಣ, ನಮ್ಮ ಅಜ್ಜಿ, ನಮ್ ಬಾಸು ಆಗ್ಲಿಂದ ಅಜ್ಜಿ ಜಮೀನ್ ಉಳಿಸಿ ಮಾಡ್ದಂತವ್ರು. ಅವರು ಆಶೀರ್ವಾದ ನಮ್ಗೆ ಮಾಡ್ಕೊಂಡು ಹೋಯ್ತಾವಿ. ಮತ್ತೆ ರೇಷ್ಮೆನೆ ನಂಬ್ಕೊಂಡು ನಾವು ಜೀವನ ಮಾಡ್ಕೊಂಡು ಮನೆ ಕಟ್ಟಿದೀವಿ. ರೇಷ್ಮೆ ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಅದಕ್ಕೆ ನಾವು ರೇಷ್ಮೆಯಿಂದ ಬದುಕಿರಿಂದ ಹೊಡೆದು, ನಾವು ಕಾರಿಂದ ಹೊಡೆದು, ವೆಹಿಕಲ್ ಇಂದ ಹೊಡೆದು ನಾವು ರೇಷ್ಮೆ ಕೃಷಿಕ ಅಂತ ಹಾಕೊಂಡಿರೋದು. ಮತ್ತೆ ಈಗ ನೋಡಿ, ರೇಷ್ಮೆ ಫೋಟೋಗಳನ್ನ ಹಾಕೊಂಡಿದೀವಿ. ಗೋಡೆಗಳಿಗೆಲ್ಲ ರೇಷ್ಮೆ ಫೋಟೋಗಳನ್ನ ಹಾಕೊಂಡಿರೋದು. ನಾವು ರೇಷ್ಮೆನೆ ಪೂಜಿಸ್ತೀವಿ, ಗೌರವಿಸ್ತೀವಿ. ನಿಮ್ಮ ಅಭಿಪ್ರಾಯವನ್ನ ಇಷ್ಟೊತ್ತು ಹಂಚಿಕೊಂಡಿದ್ದಕ್ಕೆ ತಮ್ಮ ಕುಟುಂಬದವರಿಗೆಲ್ಲರಿಗೂ ಕೂಡ ವಂದನೆಗಳು. ನಮಸ್ತೆ.